ಓ ಹಾಳೋದು ಯಾವ ನನ್ನ ಮಗ ಕಂಡಿಡಿದ್ನು. ಸರ್ ನನ್ನ ಫೈಲ್ ನೋಡಿ ಸರ್. ಸಾರಿ ಮಾ, ನಿಮ್ಮ ಅಪ್ಲಿಕೇಶನ್ ಎಲ್ಲ ಸರಿಯಾಗಿದೆ. ನಿಮ್ಮ ಕೋಳಿ ಫಾರ್ಮ್ ಲೋನ್ ಇನ್ನು 2 ದಿವಸದಲ್ಲಿ ನಾನು ಪ್ರಾಮಾಣಿಕವಾಗಿ ಮಾಡಿಸ್ಕೊಡ್ತೀನಿ. ದಯವಿಟ್ಟು ಹೋಗಿ ಬನ್ನಿ. ಥ್ಯಾಂಕ್ ಯು ಸರ್. ಏನ್ರಿ ನೋಡ್ತಾ ಇದ್ದೀರಾ? ಎಮ್ಮೆಗಳ ಸಂಖ್ಯೆ ಕರ್ನಾಟಕದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೋಡ್ಕೊಳ್ಳಿ. ಆ ಎಮ್ಮೆಗಳ ಜೊತೆ ಈ ಕೋಣಾನು ಸೇರು. ಹೋಗ್ರಿ, ಕೆಲಸ ನೋಡ್ಕೊ ಹೋಗ್ರಿ. ಆಯ್ತು ಸರ್. ಓಕೆ, ನಾನು ಬೋರ್ಡ್ ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಅಲ್ಲೇ GM ಜೊತೆ ಮಾತಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಓ ಬನ್ನಿ ಹರೀಶ್, ಕೂತ್ಕೊಳ್ಳಿ. ಆಡಿಟರ್ ಫೋನ್ ಮಾಡಿದ್ರು. ಅಕೌಂಟ್ಸ್ ಎಲ್ಲ ಪೆನ್ ಟು ಪೆನ್ ಕರೆಕ್ಟ್ ಆಗಿದೆ ಅಂತೆ. ಅವ್ರು ನಿಮ್ಮನ್ನ ತುಂಬ ಹೊಗಳ್ತಾ ಇದ್ರು. ಥ್ಯಾಂಕ್ ಯು ಸರ್. ನಾನು ನಿಮಗಿಂತ ಹೈಯರ್ ಆಫೀಸರ್ ಆದರೂ ನಿಮಗಿರೋ ಟ್ಯಾಲೆಂಟ್, ಇಂಟೆಲಿಜೆನ್ಸ್ ನಮ್ಗೆ ಯಾರಿಗೂ ಇಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ನೀವ್ಯಾಕೆ ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಐಡಿಯಾ ಏನೋ ಚೆನ್ನಾಗಿದೆ. ಆದರೆ ಸರ್, ನನ್ನ ಪ್ರಾಬ್ಲಮ್ ಏನು ಅಂತಂದರೆ 40 ವರ್ಷಗಳಿಂದ ಬಾಸ್ ಕೈ ಕೆಳಗಡೆ ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ನೀವು ಬಾಸು, ಮನೆಗೆ ಹೋದರೆ ಶ್ರೀಮತಿ ಅವರು. ನೀವಿದ್ದೀರಲ್ಲ, ನೀವು ಮಾಯಿಗಾತಿ. ನಾನು ಬೆಲ್ ಮಾಡೋಕ್ಕಿಂತ ಮುಂಚೆನೆ ಅದು ನಾನೇ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ನೀವು ಬೆಲ್ಲು ಒತ್ತಿ ಬಿಡಿ, ಆದ್ರೆ ನಿಮ್ಮ ಹೆಜ್ಜೆ ಶಬ್ದಕ್ಕೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಹೃದಯದ ಬೆಲ್ಲು ಹೊಡ್ಕೊಳಕ್ ಶುರು ಮಾಡುತ್ತೆ. ಓಹೋ, ಇಸ್ ಇಟ್ ರಿಯಲಿ? ನಂದಿನಿ ಅವರೇ, ಇವತ್ತೆಲ್ಲ ಬಂದು ಯಾಕೆ ಅಂದ್ರೆ ಇವತ್ತು ನನಗೆ ನಿಮ್ಮ ಮೇಲೆ ತುಂಬಾ ಕೋಪ ಬಂದಿದೆ. ನನಗೂ ನಿಮ್ಮ ಮೇಲೆ ತುಂಬಾ ಕೋಪ ಬಂದಿದೆ. ಯಾಕೆ? ಲೇಡೀಸ್ ಫಸ್ಟ್, ಮೊದಲು ನೀವು ಹೇಳಿ. ಬೆಳಗ್ಗೆ ಆಗಿ ಸಂಜೆನೂ ಆಯ್ತು, ಇಷ್ಟೊತ್ತಾದ್ರೂ ನೀವು ಒಂದು ವಿಶ್ ಮಾಡಿದ್ರಾ? ನೀವು ಒಂದು ವಿಶ್ ನನಗೆ ಮಾಡಿದ್ರಾ? ಇವತ್ತಿನ ದಿವಸ ನೀವು ಹೇಗೆ ಮರೆಯೋಕ್ ಸಾಧ್ಯ? ನಾನ್ ಮರೆತ್ನಾ? ಹೌದು. ಬನ್ನಿ ನೋಡಿ, ಇಡೀ ದಿನ ಮನೆ ಕ್ಲೀನ್ ಮಾಡಿ, ಶಾಪಿಂಗ್ ಮಾಡಿ, ಕೇಕ್ ಮಾಡಿ ಕಾಯ್ತಾ ಇದ್ದೀನಿ. ನೀವು ಮಾತ್ರ ನೀವು ಮರ್ತಿಲ್ಲ. ಉಸಿರಾಡೋದನ್ನ ಯಾರಾದ್ರೂ ಮರೆಯೋಕ್ ಸಾಧ್ಯನಾ? ನೀವು ಬರೋವರೆಗೂ ನಾ ಸುಮ್ಮನೆ ಬದುಕಿದ್ದೆ ಅಷ್ಟೇ. ನೀವು ನನ್ನ ಜೀವನದಲ್ಲಿ ಬಂದ ಮೇಲೆ ನಾನು ಹೃದಯ ಮಿಡಿಯೋದಕ್ಕೆ ಶುರು ಮಾಡ್ತೆ. ಇವತ್ತು ನೀವು ನನಗೆ ಸಿಕ್ಕಿದ ದಿನ ರೀ. ಇದನ್ನ ನನ್ನ ಕೊನೆ ಎದೆ ಬಡಿತಾ ಇರೋವರೆಗೂ ನಾನು ನೆನಪಲ್ಲಿ ಇಟ್ಕೊಂಡಿರ್ತೀನಿ. ನಮ್ಮ ಮದುವೆಯ 40ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. 40 ವರ್ಷನ? ತಮಾಷೆ ಮಾಡ್ತಿದ್ದೀರಾ? ನಾನಿನ್ನೂ ನಿಮ್ಮನ್ನು ಸರಿಯಾಗಿ ನೋಡೇ ಇಲ್ಲ. ಇಲ್ಲಿ ನೋಡೋಣ. ವಾಹ್, ಎಷ್ಟು ಸುಂದರವಾಗಿದ್ದೀರಾ ನೀವು. ಆ ಸೂರ್ಯ ಕೂಡ ಸಂಜೆ ಆಗ್ತಿದ್ದಾಗೆ ಕತ್ತಲ್ ಕರಗೋಗ್ತಾನೆ. ಆ ಚಂದ್ರನು ಅಮಾವಾಸ್ಯ ದಿವಸ ಮರೆಯಾಗ್ತಾನೆ. ಆದ್ರೆ ನೀವು ಮಾತ್ರ 40 ವರ್ಷಗಳಿಂದ ನಿಮ್ಮ ಸೌಂದರ್ಯನ ಹಾಗೇ ಉಳಿಸ್ಕೊಂಡಿದ್ದೀರಾ. ಸ್ವಲ್ಪನೂ ಬದಲಾಗಿಲ್ಲ. ಹೀಗೆ ಮಾತಲ್ಲೇ ಮರಳು ಮಾಡ್ತಿರೋ? ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಹೊರಗಡೆ ಹೋಗ್ಬೇಕಾ? ಬನ್ನಿ ಹೋಗೋಣ. ಅರೆ, ವಾಟ್ ಎ ಸರ್ಪ್ರೈಸ್! Oh, thank you very much. What a surprise. God bless you. ಏನಿದು 1 2 3 ಲೈನ್ ಆರ್ಡರ್ ನಿಂತಿದ್ದೀರಾ? ನಿಮ್ಮ 40ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿಗೆ ನಾವೆಲ್ಲ ವಿಶ್ ಮಾಡೋಕೆ ಬಂದಿದ್ದೀವಿ. ಥ್ಯಾಂಕ್ ಯು. ಅಮರ್, ಸಂಜಯ್, ರಾಹುಲ್, ಈ 3 ಮಕ್ಕಳು ನಮ್ಮ ಮುದ್ದಿನ ಕಣ್ಮಣಿ. ಹಾಗಾದ್ರೆ ನಾವು? ನೀವು ನಮ್ಮ ಮುದ್ದಿನ ಸೊಸೆಯಂದರು. ಆಶೀರ್ವಾದ ಮಾಡಿ ಮಾವ. ದೇವ್ರು ಒಳ್ಳೇದು ಮಾಡಿ. ದೇವ್ರು ಒಳ್ಳೇದು ಮಾಡ್ಲಿಮ್ಮ. ಥ್ಯಾಂಕ್ ಯು. ಎಲ್ಲಿ ನಮ್ಮ ಗುಂಡ? ಮನೆಯಲ್ಲಿ ಎಲ್ರಿಗಿಂತ ಚಿಕ್ಕವನು ನಾನು. ನಾನಿರೋದನ್ನೇ ಮರ್ತ್ಬಿಟ್ರಾ? ಯಾರು ಹೇಳಿದ್ದು ನೀವು ಚಿಕ್ಕವನು ಅಂತ? ನೀ ಎಲ್ರಿಗಿಂತ ದೊಡ್ಡನು. ಯು ಆರ್ ದ ಬಿಗ್ ಬಾಸ್ ಆಫ್ ದ ಫ್ಯಾಮಿಲಿ. ಎಲ್ಲಿ ನಮ್ಮ ಮುದ್ದಿನ ಮೊಮ್ಮಗಳು? ಹೌದು, ರಮ್ಯಾ. ಹಾಯ್ ತಾತ. ಹಾಯ್ ಅಜ್ಜಿ. ಅರೆ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಬೆಳೆದ್ ಬಿಟ್ಟಿದ್ಯಮ್ಮ. ನಿಮ್ಮ ಅಮ್ಮನ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನೀನ್ ಯಾರು ಅವ್ರು ಯಾರು ಅಂತ ಗೊತ್ತಾಗೋದಿಲ್ಲ. ಸುಮ್ಮನೆ ಇರೋ, ನನ್ನ ಮೊಮ್ಮಗಳಿಗೆ ದೃಷ್ಟಿ ಆಗುತ್ತೆ. ವೆರಿ ಹ್ಯಾಪಿ. ನೀವೆಲ್ಲ ಬಂದಿದ್ದು ಬಹಳ ಸಂತೋಷ. ಡ್ಯಾಡ್, ಇದೇ ಖುಷಿನಲ್ಲಿ ನೀವು ನಮಗೆ ಪಾರ್ಟಿ ಕೊಡಿಸ್ಬೇಕು. ಓಕೆ, ಎಲ್ರು ರೆಡಿ ಆಗಿ ಲೆಟ್ಸ್ ಹ್ಯಾವ್ ಎ ಪಾರ್ಟಿ. ತಗೊಳ್ಳಿ.
ನಿಮ್ಮ ಅಮೃತ ಹಸ್ತದಿಂದ ಬಾಯಲ್ಲಿಟ್ರೆ ಕೈಯೇನು ಸವಿಯೋದಿಲ್ಲ. ಪ್ಲೀಸ್. ಥ್ಯಾಂಕ್ ಯು. ಬಹಳ ವರ್ಷಗಳ ಮೇಲೆ ಎಲ್ಲರೂ ಸೇರಿ ಹಬ್ಬ ಮಾಡಿದ್ದಾಯ್ತು. ವೆರಿ ಹ್ಯಾಪಿ. ಹೌದು ಮಾವ, ಮಕ್ಳಿಗೆ ಎಕ್ಸಾಮ್ಸು, ಎಲ್ರಿಗೂ ಕೆಲಸ ಅಂತ ಇಷ್ಟ ದಿವಸ ಎಲ್ರೂ ಒಟ್ಟಿಗೆ ಸೇರೋಕೆ ಆಗಿರ್ಲಿಲ್ಲ. ಯುಗಾದಿ ಹಬ್ಬ ಅಂತೂ ನಾನು ಯಾವತ್ತೂ ಮರೆಯಕ್ಕೆ ಆಗಲ್ಲ. ತಗೊಳ್ಳಿ ಡ್ಯಾಡ್, ನಾವೆಲ್ಲ ಜೊತೆಗಿದ್ರೆ ಪ್ರತಿ ದಿನ ಯುಗಾದಿ, ಪ್ರತಿ ರಾತ್ರಿ ದೀಪಾವಳಿ. ಯು ಆರ್ ರೈಟ್. ಪ್ರೀತಿ ಅನ್ನೋದೊಂದಿದ್ರೆ ಜೀವನ ಪರ್ಯಂತ ಪ್ರತಿ ಕ್ಷಣನೂ ಹಬ್ಬಾನೆ. ಆ ವಿಷಯದಲ್ಲಿ ನಾವು ತುಂಬಾ ಅದೃಷ್ಟವಂತರು. ಅವರಕ್ಕಿ ಬೋಲಕ್ಕಿ ಕಾಂಚಿನ ಮಿನ ಡಾಮ್ ಡೂಮ್ ಕೈ ಕೊಟ್ಟ. ಜೀವನದಲ್ಲಿ ನಾವು ಇಬ್ರು ಜೊತೆ ಆದ್ವಿ. ನಿಧಾನವಾಗಿ ನೀವೆಲ್ಲರೂ ಬಂದ್ರಿ. ನಮ್ಮ ಸಂತೋಷದ ಪ್ರಪಂಚ ಇನ್ನಷ್ಟು ದೊಡ್ಡದಾಯ್ತು. ಜಗತ್ನಲ್ಲಿ ಯಾವ ಅಪ್ಪ ಅಮ್ಮನೂ ನಿಮ್ಮಷ್ಟು ಒಳ್ಳೆಯವರಿಲ್ಲ. ಹೌದು ಡ್ಯಾಡ್, ನಾವು ತುಂಬಾ ಅದೃಷ್ಟವಂತರು. ನಿಮ್ಮಂತ ಲವಿಂಗ್ ಅಂಡ್ ಕೇರಿಂಗ್ ಪೇರೆಂಟ್ಸ್ ಸಿಕ್ಕಿರೋದು ನಮ್ಮ ಪುಣ್ಯ. ಡ್ಯಾಡ್, ಯು ಆರ್ ಗ್ರೇಟ್. ಥ್ಯಾಂಕ್ ಯು. ನಮ್ಮ ಮಕ್ಕಳು ಯಾವತ್ತೂ ಯೋಗ್ಯರು ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ನಮ್ಮ ಮಕ್ಕಳು ನಮ್ಮನ್ನ ಯೋಗ್ಯರು ಅನ್ಕೊಂಡಿದ್ದಾರೋ ಇಲ್ವೋ ಅಂತ ಈಗ ನಾವು ತಿಳ್ಕೋಬೇಕಾಗಿದೆ. ಅಪ್ಪ, ನೀವೇನಾದ್ರೂ ಹೇಳ್ಬೇಕು ಅಂತಿದ್ದೀರಾ? ಹಾ, ಹೇಳಬೇಕು. ಅದಕ್ಕಿಂತ ಮುಂಚೆ ನಿಮ್ಮನ್ನು ಕೇಳಬೇಕು. ರಮ್ಯಾ, ನೀನು ವಿವೇಕ್ನ ಕರ್ಕೊಂಡು ಒಳಗೆ ಹೋಗು. ಕೇಳಿ ಡ್ಯಾಡ್. ಈಗ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಇಷ್ಟು ವರ್ಷ ಮಕ್ಕಳು, ಅವ್ರ ಜವಾಬ್ದಾರಿ, ಅವ್ರ ಓದು, ಕೆಲಸ, ಮದುವೆ, ಹೀಗೆ ಸಂಸಾರದ ಜಂಜಾಟದಲ್ಲೇ ಕಳೆದ್ಬಿಟ್ವಿ. ನಾವೆಲ್ಲ ಒಗ್ಗಟ್ಟಾಗಿದ್ರು ಒಟ್ಟಿಗೆ ಇರೋಕ್ಕಾಗಲಿಲ್ಲ. ನೀವೆಲ್ಲ ಯಾವಾಗ ದೊಡ್ಡವರಾದ್ರು, ಯಾವಾಗ ನಿಮ್ಮ ದಾರಿನಲ್ಲಿ ಮುಂದಕ್ಕೆ ಹೋದ್ರೋ ಗೊತ್ತಾಗಲೇ ಇಲ್ಲ. ನಾವೆಲ್ಲ ಒಟ್ಟಿಗೆ ಇದ್ದ ಕ್ಷಣಗಳು ನಮ್ಮ ಪಾಲಿಗೆ ಸದಾ ನೆನಪಿನ ಬುತ್ತಿ. ಈ ಕ್ಷಣಕ್ಕೋಸ್ಕರನೇ ಮತ್ತೆ ನಾವು ಯಾವಾಗ ಸೇರ್ತೀವಿ, ಯಾವಾಗ ಜೊತೆಯಾಗಿರ್ತೀವಿ ಅಂತ ಕಾಯ್ತಾ ಇದ್ವಿ. ಈಗ ನನಗೆ ರಿಟೈರ್ ಆಗಿದೆ. ರಿಟೈರ್ ಆದ್ಮೇಲೆ ಬರೋ ಹಣನ ನಾನು ಮೊದಲೇ ಸಾಲ ಸೋಲ ಅಂತ ಖರ್ಚು ಮಾಡಿದ್ರಿಂದ ಈ ತಿಂಗಳು ಕೊನೆ ಸಂಬಳ ಬಿಟ್ರೆ ಬೇರೆ ಏನು ನನಗೆ ಸಿಗೋದಿಲ್ಲ. ಕಂಪ್ನಿಯವರಿಗೆ ಈ ಮನೆನ ಹ್ಯಾಂಡ್ ಓವರ್ ಮಾಡಬೇಕು. ಈ ಮನೆ ಬಿಟ್ಟು ಹೋಗಬೇಕು ಅಂತ ಬೇಜಾರಾಗ್ತಿಲ್ಲ. ಆದರೆ ಈ ಮನೆ ಜೊತೆ ಸಂಬಂಧಗಳು, ನೆನಪುಗಳು ಮರೆಯೋಕ್ಕಾಗ್ದಿರೋ ಅಷ್ಟಿದೆ. ಇದೇ ಮನೆಗೆ ನಿಮ್ಮ ತಾಯಿ ಹೊಸದಾಗಿ ಮದುವೆಯಾಗಿ ಬಂದಿದ್ದು. ಈ ಮನೇಲೆ ನೀವು 3 ಜನ ಹುಟ್ಟಿದ್ದು, ಬೆಳೆದಿದ್ದು. ಈ ಮನೆ ಬಿಟ್ಟು ಹೋಗೋದಕ್ಕೆ ಸ್ವಲ್ಪ ದುಃಖ ಆಗುತ್ತೆ. ಆದ್ರೆ ಏನ್ ಮಾಡೋದು? ಯಾವುದು ನಮ್ದಲ್ವೋ ಅದು ನಮ್ದಲ್ಲ, ಯಾವುದು ನಮ್ದೋ ಅದು ನಮ್ದು. ಅದಕ್ಕೆ ನಮ್ದಲ್ದಿರೋ ಈ ಮನೆನ ಬಿಟ್ಟು ನಮ್ಮವರಾಗಿರೋ ನಿಮ್ಮ ಜೊತೆ ಬದುಕಬೇಕು ಅಂತ ಅನ್ಕೊಂಡಿದ್ದೀವಿ. ನಿಮ್ಗೆಲ್ಲ ಪ್ರೀತಿ ಕೊಟ್ಟು, ನಿಮ್ಮಗಳ ಪ್ರೀತಿ ಪಡೆದು, ನಿಮ್ಗಳ ಜೊತೆ ಇದ್ದು ಜೀವನದ ಬಹಳಷ್ಟು ನಿರ್ಧಾರಗಳನ್ನ ನಾನು ತಗೊಂಡಿದ್ದೀನಿ. ಈಗ ನಮ್ಮ ಜೀವನದ ನಿರ್ಧಾರನ ನೀವುಗಳು ತಗೋಬೇಕು. ನಮಗೆ ನಿಮ್ಮನ್ನ ಬಿಟ್ಟಿರೋಕ್ಕಾಗ್ತಾ ಇಲ್ಲ. ನಾವು ನಿಮ್ಗಳ ಜೊತೆ ಇರೋದಕ್ಕೆ ಇಷ್ಟಪಡ್ತೀವಿ. ನಾನು ಹೇಳಬೇಕಾದದ್ನೆಲ್ಲ ಹೇಳಿದ್ದೀನಿ. ಇವತ್ತು ಯುಗಾದಿ ಅಂದ್ರೆ ಬೇವು ಬೆಲ್ಲದ ಹಬ್ಬ. ಅಂದ್ರೆ ಕಷ್ಟ ಸುಖನ ಸಂವಾದ ಹಂಚ್ಕೊಳ್ಳೋದು ಈ ಹಬ್ಬದ ಮಹತ್ವ. ನಾವು ಯಾವಾಗ, ಎಲ್ಲಿ, ಯಾರ ಜೊತೆ ಇರಬೇಕು ಅಂತ ನೀವು ಡಿಸೈಡ್ ಮಾಡಿ. ಅವ್ರು ಮಾತಾಡ್ಕೊಳ್ಳಿ, ಬನ್ನಿ ನಾವು ಹೋಗೋಣ. ಸಾರಿ ಡ್ಯಾಡಿ, ನಾವು ನಿಮ್ಮನ್ನ ತುಂಬಾ ಕಾಯಿಸ್ಬಿಟ್ವಿ ಅನ್ಸುತ್ತೆ. ಆಕ್ಚುಲಿ ನಮ್ಮಲ್ಲಿ ನಿಮ್ಮನ್ನ ಯಾರು ಕರ್ಕೊಂಡು ಹೋಗೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ರಾಹುಲ್ ಹೇಳ್ತಾ ಇದ್ದ,
ಅಪ್ಪ ಅಮ್ಮ ಸರ್ದಿ ಪ್ರಕಾರ ಪ್ರತಿಯೊಬ್ಬರ ಮನೆಗೂ ಹೋಗೋಕ್ ಶುರು ಮಾಡಿದ್ರೆ ನನ್ ಸರ್ದಿ ಬರೋವರೆಗೂ 1 ವರ್ಷ ಆಗೋಗಿರುತ್ತೆ ಅಂತ. ನಾನೇ ಕಷ್ಟ ದಿವಸ ಕಾಯ್ಕೊಂಡಿರ್ಲಿ. ಅದ್ಯಾಕೆ ಸಾಧ್ಯ ರಾಹುಲ್? ದೊಡ್ಡವರು ಅಂತ ನಾವಿರುವಾಗ ಅತ್ತೆ ಮಾವನ್ ಇಬ್ರು ಪರ್ಮನೆಂಟ್ ಆಗಿ ನಮ್ ಜೊತೆನೆ ಇಟ್ಕೋಬೇಕು ಅನ್ನೋದೇ ನಮ್ಮ ಆಸೆ. ಆದ್ರೆ ಎಲ್ಲರ ಫೀಲಿಂಗ್ಸ್ನ ಗಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಮಾವ, ನೀವು ನಮ್ಮ ಹತ್ರ ಇರ್ತೀರಾ, ಅತ್ತೆ ಸುಷ್ಮಕ್ಕನ ಹತ್ರ ಇರ್ತಾರೆ. 6 ತಿಂಗಳ ಆದ್ಮೇಲೆ ಅತ್ತೆ ನಮ್ಮ ಹತ್ರ, ಮಾವ ಸುಷ್ಮಕ್ಕನ ಹತ್ರ. ಆಗ ನಿಮ್ಮಿಬ್ರು ಪ್ರೀತಿ ನಮ್ಮೆಲ್ರಿಗೂ ಸಮವಾಗಿ ಸಿಗತ್ತೆ. ಏನಂತೀರಾ? ನೋ, ಇದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಮಕ್ಕಳು ನಮ್ಮ ಪ್ರೀತಿನಲ್ಲ, ನಮ್ಮನ್ನು ಹಂಚ್ಕೊಳಕ್ ನೋಡ್ತಾ ಇದ್ದಾರೆ. ಇದು ಖಂಡಿತ ಸಾಧ್ಯ ಅಲ್ಲ ನಂದಿನಿ ಅವರೇ. ನನ್ ಮಾತು ಕೇಳ್ರಿ. ನೋ, ನಾನು ಯಾವ ಮಾತು ಕೇಳೋದಿಲ್ಲ. ನನಗೆ ನಿಮ್ಮನ್ನ ಬಿಟ್ಟಿರೋಕ್ಕಾಗೋದಿಲ್ಲ. ನಾನು ಇರೋದು ಇಲ್ಲ ಅಷ್ಟೇ. ನನಗೂ ಅಷ್ಟೇ ರೀ, ನಿಮ್ಮನ್ನು ಬಿಟ್ಟಿರೋದಕ್ಕಾಗೋದಿಲ್ಲ. ಆದ್ರೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಮ್ಮ 3 ಮಕ್ಕಳನ್ನ ನೀವು ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ. ಹಾಗಲ್ಲ ನಂದಿನಿ ಅವರೇ, ರಕ್ತ ಹಂಚ್ಕೊಂಡು ಹುಟ್ಟಿದ್ರು ಅವ್ರಿಗಿನ್ನೂ ಅಪ್ಪ ಅಮ್ಮ ಇಬ್ರಲ್ಲ ಒಂದು ಅನ್ನೋದನ್ನ ಅರ್ಥ ಮಾಡ್ಕೊತಾ ಇಲ್ವಲ್ಲ. ಆ ದೇವ್ರು ಒಂದು ಮಾಡಿದವ್ರನ್ನ ಇವ್ರು ಬೇರೆ ಬೇರೆ ಮಾಡಕ್ ಹೊರಟಿದಾರಲ್ಲ, ಅದು ನನಗೆ ಬೇಜಾರಾಗ್ತಿರೋದು. ಅದು ಹಾಗಲ್ಲ ರೀ, ಅವ್ರನ್ನ ನಾವು ನಂಬೇಕು. ಯಾಕೆ ನಂಬೇಕು? ನಮ್ಮಿಬ್ರನ್ನ ಬೇರೆ ಮಾಡಕ್ ಹೊರಟಿದಾರಲ್ಲ, ಅವ್ರನ್ನ ನಂಬೇಕಾ? ರೀ, ನನ್ ಮಾತು ಕೇಳ್ರಿ. ನೋಡಿ, ದಯವಿಟ್ಟು ನೀವೇನು ಹೇಳಬೇಡಿ. ಹೋಗಿ ನಿಮ್ಮ ಮಕ್ಕಳಿಗೆ ಹೇಳಿ, ನಾವು ಎಲ್ಲೇ ಇದ್ರು ಹೇಗೆ ಇದ್ರು ನೆಮ್ಮದಿಯಾಗಿರ್ತೀವಿ. ಇಲ್ಲಿವರೆಗೂ ನಾವು ಯಾವತ್ತೂ ಅವ್ರ ಸಹಾಯನ ತಗೊಂಡಿಲ್ಲ, ಇನ್ನು ಮುಂದೆ ತಗೊಳ್ಳೋದಿಲ್ಲ ಅಂತ ಹೋಗಿ ಹೇಳಿ ನಿಮ್ಮ ಮಕ್ಕಳಿಗೆ. ಯಾಕೆ ಹೇಗೆ ಮಾತಾಡ್ತಾ ಇದ್ದೀರಾ? ಅವ್ರು ಏನ್ ತಪ್ಪು ಮಾಡಿದ್ರು? ನಮ್ಮ ಪ್ರೀತಿಗೋಸ್ಕರ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ರು. ಈಗ ಅದನ್ನು ಪಡೆಯೋದಿಕ್ಕೆ ಒಂದು ದಾರಿನ ಹುಡ್ಕೊಂಡಿದ್ದಾರೆ. ಅದಕ್ಕೆ ನೀವ್ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ರೀ, ನಮ್ಮ ಮಕ್ಕಳ ಬಗ್ಗೆ, ಅವರ ನಿಯತ್ತಿನ ಬಗ್ಗೆ ಅನುಮಾನ ಪಡಬೇಡ್ರಿ. ಅವ್ರ ಮನಸ್ಸನ್ನು ಮುರಿಬೇಡಿ. ನಿಮಗೆ ನನ್ನ ಮೇಲಾಣೆ. ಏನಂದಿಲ್ಲ, ಪ್ಲೀಸ್ ಡೋಂಟ್ ಡೂ ದಿಸ್ ಟು ಮೀ. ದಯವಿಟ್ಟು ಅಳ್ಬೇಡಿ. ನೀವು ಹೇಳೋದನ್ನ ನನ್ನಿಂದ ಸಹಿಸಕ್ಕಾಗಲ್ಲ. ನಿಮಗೆ ಗೊತ್ತು, ನಿಮ್ಮ ಕಣ್ಣಿರೋ ಹಣೆ ಪ್ರಮಾಣಗಳಿಗೆ ನಾನು ಕರ್ಕೋಗ್ತೀನಿ ಅಂತ. ಪ್ಲೀಸ್ ಡೋಂಟ್ ಡೂ ದಿಸ್ ಟು ಮೀ, ಪ್ಲೀಸ್. ಓಕೆ, ನಿಮಗೋಸ್ಕರ, ನಿಮ್ಮ ಒಂದು ಮಾತುಗೋಸ್ಕರ ಅವನ್ನ ಒಪ್ಕೋತಾ ಇದ್ದೀನಿ. ನೀವು ಹಾಗೆ ಕರೆಯೋವರೆಗೂ ನಾನು ಕಾಯ್ತಾ ಇರ್ತೀನಿ. ಹೋಗಿ ನಿಮ್ಮ ಮಕ್ಕಳಿಗೆ ಅದೇನು ಹೇಳ್ತಿರೋ ಹೇಳೋಗಿ. ನಿಮ್ಮ ತೀರ್ಮಾನ ನಮಗೊಪ್ಗೆಪ್ಪ. ಯಾವಾಗ, ಯಾರ ಜೊತೆ, ಎಲ್ಲಿಗೆ ಹೊರಡಬೇಕು ಅಂತ ನೀವು ಯೋಚನೆ ಮಾಡಿ ಹೇಳ್ಬಿಡಿ. ಏನೋ ದೊಡ್ಡದಾಗಿ ಐಡಿಯಾ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಈಗ ನೋಡಿ ಏನಾಯ್ತು ಅಂತ. ನಮ್ಗೇನ್ ಗೊತ್ತಿತ್ತು ಅವ್ರ ಪರಿಸ್ಥಿತಿ ಸೆಪರೇಟ್ ಆಗಿರೋದಕ್ಕೂ ಒಪ್ಕೊಳ್ಳೋಷ್ಟು ಕೆಡ್ದಾಗಿದೆ ಅಂತ. ಐ ಕುಡ್ ಹ್ಯಾವ್ ನೆವರ್ ಇಮ್ಯಾಜಿನ್ ದಿಸ್. ನಮ್ಮನೆ ಬಂತು, ನಮ್ಮನೆ ಬಂತು, ನಮ್ಮನೆ ಬಂತು. ಹಲೋ ಸಂಜನಾ. ಹಾ ಮೀನಾ, ಏನ್ ಇಷ್ಟ ದಿವಸ ಆಯ್ತು? ಏನೇ ಮಾಡೋದು, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಸಂಜು ಅವ್ರ ಡ್ಯಾಡಿ ರಿಟೈರ್ಡ್ ಆಗಿದ್ದಾರೆ ಅಂತ. ಅವ್ರ ಹತ್ರ ಇರೋಕ್ ಮನೇನೂ ಇಲ್ಲ, ಹಣನೂ ಇಲ್ಲ. ಇನ್ನೇನ್ ಮಾಡೋದು, ನಮ್ಮ ಜೊತೆನೆ ಕರ್ಕೊಂಡು ಬರ್ಬೇಕಾಯ್ತು.
ಅಷ್ಟೇ. ತಾತ ಬನ್ನಿ ತಾತ ನಮ್ ರೂಮ್ಗೆ ಹೋಗೋಣ. ನಡಿ ಮರಿ. ಬನ್ನಿ ತಾತ. ದಿಸ್ ಇಸ್ ಮೈ ರೂಮ್. ನೈಸ್. ಯೆಸ್. ನಮಸ್ಕಾರ ಬುದ್ಧಿ. ನಮಸ್ಕಾರ. ತಗೋ ಬ್ಯಾಗ್ ಕೊಡಿ. ಒಳಗ್ ಬಾಮ್ಮ. ಬಾಮ್ಮ. ಶಾರದಮ್ಮ, ಇವರು ನಮ್ಮ ಅತ್ತೆ. ನಮಸ್ಕಾರ. ಇವ್ರ ಲಗೇಜ್ ತಗೊಂಡ್ ಹೋಗಿ ರಮೀನ್ ರೂಮಲ್ಲಿ ಇಡು. ನೋ ವೇ ಮಾಮ್, ನಾನು ಯಾರ ಜೊತೆನೂ ರೂಮ್ ಶೇರ್ ಮಾಡಲ್ಲ. ರಮ್ಯಾ, ಇವರು ನಿನ್ನ ಅಜ್ಜಿ. ಅಜ್ಜಿ ಆದ್ರೇನು, ನಾನು ನನ್ನ ಪ್ರೈವಸಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ. ಸಾರಿ ಅಜ್ಜಿ. ಅತ್ತೆ, ಅವಳು ನನ್ನನ್ನು ಅವಳ ರೂಮಿಗೆ ಸೇರ್ಸಲ್ಲ. ಏನಿನ್ ಮಾತಿನ ಅರ್ಥ? ಅಮ್ಮ ಹಾಲಲ್ಲಿ ಮಲ್ಕೋಬೇಕಾ? ಯಾಕೆ ಹೀಗೆ ರೇಗ್ತಾ ಇದೀಯಾ? ನಾನು ಎಲ್ಲಾದ್ರೂ ಇರ್ತೀನಿ, ಸ್ವಲ್ಪ ಸಾಮಾನಿಗೆ ಜಾಗ ಇದ್ರೆ ಸಾಕು. ಶಾರದಮ್ಮ, ಅತ್ತೆ ಲಗೇಜ್ ತಗೊಂಡೋಗಿ ನಿನ್ ರೂಮಲ್ಲಿ ಇಡು. ಹಾಗೆ ಬೆಡ್ ಸ್ಪ್ರೆಡ್ ನ ಚೇಂಜ್ ಮಾಡ್ಬಿಡು. ನನ್ನ ರೂಮ್ ಅಲ್ಲ, ನೀನು ಕಿಚನ್ ಅಲ್ಲಿ ಮಲ್ಕೋ. ಆಯ್ತು. ಇವ್ರ ಸಾಮಾನೆಲ್ಲ ನನ್ನ ರೂಮಲ್ಲಿ ಇಟ್ಕೊಂಡ್ರೆ ನಾನೆಲ್ಲಿ ಹೋಗೋದು? ಕನ್ನಡದವರು ಅಂತ ಬಂದು ಕೆಲ್ಸಕ್ಕೆ ಸೇರ್ಕೊಂಡ್ರೆ ಸದ್ರ ಜಾಸ್ತಿ ಆಯ್ತು. ಕರ್ನಾಟಕ ಎಲ್ಲಿಡ್ಲಿ? ಅದಿಲ್ಲಿರ್ಲಿ. ತಾತ ಅದೇನು? ಇದು ಟೈಪ್ ರೈಟರ್. ಈ ಟೈಪ್ ರೈಟರ್ ಯಾಕೆ ಇಟ್ಕೊಂಡಿದ್ದೀರಾ? ನಾನು ಕಂಪ್ಯೂಟರ್ ಅಲ್ಲೇ ಟೈಪ್ ಮಾಡ್ಬೋದಲ್ಲ? ಈ ಟೈಪ್ ರೈಟರ್ನ ನಿಮ್ಮ ಅಜ್ಜಿ ಪ್ರೀತಿಯಿಂದ ನನಗೆ ಕೊಟ್ಟಿದ್ದು. ಇದು ಯಾವಾಗಲೂ ನನ್ನ ಹತ್ರನೇ ಇರುತ್ತೆ. ತಾತ, ನೀವು ಅಜ್ಜಿನ ಎಷ್ಟು ಪ್ರೀತಿಸ್ತೀರಾ? ತುಂಬಾ ತುಂಬಾ ಅಂದ್ರೆ ಇಷ್ಟ. ಎಷ್ಟು? ತಾತ, ಅಜ್ಜಿನ ನೆನಪರ್ದೇ ಅಷ್ಟು ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ. ಮರೆಯೋದಕ್ಕೆ ನಿಮ್ಮ ಅಜ್ಜಿ ನೆನಪಲ್ಲ ರಾಜ, ಅವರು ನನ್ನ ಪ್ರಾಣ, ನನ್ನ ಉಸಿರು. ಹಲೋ ನಂದಿನಿ ಅವರೇ, ನಾನು ಬಂದಿಲ್ಲಿ ಸೇರಾಯ್ತು. ನೀವು? ಹಾ ರೀ, ನಾನು ಅಷ್ಟೇ. ಏನೂ ತೊಂದರೆ ಆಗ್ಲಿಲ್ಲ. ಅಲ್ಲೆಲ್ಲ ಸರಿಯಾಗಿದೆಯಾ? ಆಹಾ, ಎಲ್ಲ ಕಂಫರ್ಟಬಲ್ ಆಗಿದೆ. ನೀವು ಹೇಗಿದ್ದೀರಾ? ನನಗೂ ಅಷ್ಟೇ. ನಾನು ವಿವೇಕ್ ಒಂದು ರೂಮ್ನಲ್ಲಿ ಇದ್ದೀವಿ, ನನ್ನ ಮೊಮ್ಮಗನ ಜೊತೆ. ಹಾ, ನಾನು ರಮ್ಯಾ ಜೊತೆ ಇಲ್ಲಿ. ವೆರಿ ಗುಡ್, ವೆರಿ ಗುಡ್. ನಾನು ಅವಾಗ ನಿಮಗೆ ಫೋನ್ ಮಾಡ್ತಾ ಇರ್ತೀನಿ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನೀವು ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಬಾಯ್. ಬ್ರದರ್, ಮಿಸ್ಟರ್ ಹರೀಶ್. ಹಲೋ, ನಮಸ್ಕಾರ. ಬರ್ರಿ ಒಳಗ. ಇದ ನಮ್ಮ ಪ್ರೇಮಲೋಕ. ಬರ್ರಿ ಬ್ರದರ್. ಸುಕ್ಕು, ಸುಕ್ಕು, ಎಲ್ಲಿ ಹೋಗ್ಯಾಳಪ್ಪ ಈಕಿ? ಜಾಗ ಬಹಳ ಚೆನ್ನಾಗಿದೆ, ಬ್ಯೂಟಿಫುಲ್ ಅಟ್ಮಾಸ್ಫಿಯರ್. ಸುಕ್ಕು, ಎಲ್ಲಿ ಹೋಗ್ಯಾಳಪ್ಪ ಈಕಿ? ಬಂದೆ ಇರಿ. ಅಯ್ಯೋ, ನಿಮ್ಗೆ ಸರಿ ಹೇಳಿ ಸುಕ್ಕು ನೆರಿಗೆ ಅಂತೆಲ್ಲ ಕರಿಬೇಡಿ ಅಂತ. ಮತ್ತಿನ್ನೇನ್ ಕನ್ಯಾ ಅಂತ ಕರೀಲೇನ್? ಹಂಗಂದ್ರ ಮಂದಿ ನನ್ನ ನೋಡಿ ನಗಂಗಿಲ್ಲೇನ್? ಅಯ್ಯೋ, ನಿಮ್ ನಾಚಿಕೆ ಆಗಲ್ವಾ? ಆಹಾ, ನಿನ್ ಜೋಡಿ ಎಂದೋ ನಾನು ನಾಚಿಕೆ ಪಾಚಿಕೆ ಬಿಟ್ಟಾದ್ ಬಿಡ. ಅದು ಬಿಡ, ಇವರ ನನ್ನ ಬ್ರದರ್ ಹರೀಶ್ ರಾಜ್. ಆದ್ಯಾಗ ಭೇಟಿ ಆದ್ರು ಅಂತ ಅಂದಿದ್ನಲ್ಲ, ನಮ್ಮ ವಿವೇಕ್ ಅದಾನಲ್ಲ, ವಿವೇಕ್, ಅವನ ಅಜ್ಜ ಇವ್ರು. ಈಕೆ ನನ್ನ ಹೆಂಡತಿ ಸುಕನ್ಯಾ. ಪ್ರೀತಿ ಇಲ್ಲ, ಸುಕ್ಕು ಸುಕ್ಕು ಅಂತ ಕರಿತೀನಿ. ನಮಸ್ಕಾರ.
ದಯವಿಟ್ಟು ಕ್ಷಮಿಸಿ, ನನ್ನಿಂದ ನಿಮ್ಮ ಅಂದವಾದ ಹೂಗಳೆಲ್ಲ ಕೆಳಗಡೆ ಬಿದ್ದೋಯ್ತು. ಆಹಾ, ಎಷ್ಟ್ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ. ನೀವು ಮೈಸೂರಿನವ್ರಾ? ಹೌದು. ಅರೆ, ನಮ್ಮೂರು, ನಮ್ಮೂರೇ. ಮುರಿಯೋದ, ಬೀಳ್ಸೋದ, ಒಡೆಯೋದ ದಿನ ಇದಾಕತಿ. ಮುಂಜಾನಿಂದ ಮೂರನೇದಾತು. ಮೊನ್ನೆ ಒಂದು ಕಾರ್ಟನ್ ತತ್ತಿ ಹೊಡೆದಾಡ್ರಿ. ತತ್ತಿ? ತತ್ತಿರಿ. ಅಂಡು 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 ಅಂಡ ಹಿಂದಿನ ಅಂಡ ರೀ. ಮೊಟ್ಟೆ ಮೊಟ್ಟೆ. ನೀವು ಮಾತಾಡ್ತೀರಿ, ನಾನು ಟೀ ಮಾಡ್ಕೊಂಡ್ ಬರ್ತೀನಿ. ಸುಕನ್ಯಾ ಅವರೇ, ಇಫ್ ಯು ಡೋಂಟ್ ಮೈಂಡ್, ನನಗೋಸ್ಕರ ಫಿಲ್ಟರ್ ಕಾಫಿ ಸ್ಟ್ರಾಂಗ್. ನನ್ ಕೈ ಟೀ ಕುಡೀರಿ ನೀವು. ಇವ್ರು ಕಾಫಿ ಕೇಳೋ ಹತ್ಯಾರ. ಈ ಟೀ ಮಾಡ್ತಿ ಅಂತ. ಅದ ಕುಣಿಲಾರ್ದಾಕೀಗ ಏನ್ ಗೊತ್ತು, ಕತ್ತಿ ಪರಿಮಳ ಅಂದಾಗ. ಅಯ್ಯೋ, ನನ್ ಟೀ ಬೇಕಾದ್ರೆ ಬೇಡಪ್ಪ. ನೆಟ್ಟಿಗೆ ಒಂದ್ ಗಾದೆ ಹೇಳಿ, ಎರಡು ಗಾದೆ ಮಿಕ್ಸ್ ಮಾಡಬೇಡಿ. ಒಂದ ಗಾದಿ ಹೇಳಿನಿ, ಅದ ಖರ. ಮಹಾ ಸುಳ್ಳು ಬರ್ಕರು ನೀವು. ಹರೀಶ್ ಅಣ್ಣ, ನಿಮ್ ಕನ್ನಡ ಚೆನ್ನಾಗಿ ಬರುತ್ತೆ, ನೀವೇ ಹೇಳಿ. ಇವ್ರು ಹೇಳಿದ್ದು ಒಂದ್ ಗಾದೆನಾ ಎರಡು ಗಾದೆನಾ? ಬ್ರದರ್, ನೀವು ಎರಡು ಗಾದೆನ ಕನ್ಫ್ಯೂಸ್ ಮಾಡ್ಕೊಂಡು ಒಂದ್ ಗಾದೆ ಹೇಳಿದ್ರಿ. ಮೊದಲನೇದು ಕುಣಿಲಾರದವಳು ನೆಲ ಡೊಂಕನ್ಲಂತೆ ಅಂತ. ಎರಡನೇದು ಕತ್ತೆಗೇನ್ ಗೊತ್ತು ಕಸ್ತೂರಿ ಪರಿಮಳ ಅಂತ. ಹಂಗೇನ್ರಿ? ಅದು ಕುಣಿಲಾರ್ದಾಕಿ, ಕತ್ತಿ, ಪರಿಮಳ ಕನ್ಫ್ಯೂಸ್ ಆತ್ ನೋಡ್ರಿ. ಬಂದೇರಿ. ಆದ್ರ ಅದ ಹೊಸ ನಮೂನಿ ಚಲೋ ಗಾದೆ ಆಗಂಗಿಲ್ಲರಿ. ಬರ್ರಿ ಬರ್ರಿ, ಇದಾ ನೋಡ್ರಿ ನಮ್ಮ ಮಕ್ಕಳ ಸೈನ್ಯ. ಮೊದ್ಲ ಒಂದು ಕೂಸು ಹುಟ್ಲಿ ಅಂತ ಬಹಳ ಹರಕೆ ಹೊತ್ತೀವ್ರಿ. ಈಗ ಇವರೆಲ್ಲ ಅದಾರ, ಮಕ್ಕಳಿಲ್ಲ ಅನ್ನೋ ಕೊರಗ ಮರೆಸ್ಬಿಟ್ಟಾರ. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್. ಹಲೋ ಮಿಸ್ಟರ್ ಹರೀಶ್ ರಾಜ್, ನಮ್ ಬ್ರದರ್ ರೀ. ಹಲೋ ಎವ್ರಿಬಾಡಿ. ನಮ್ ಪ್ರೇಮ್ ಲೋಕಕ್ಕ ಹೊಸ ಗೆಸ್ಟ್. ಅವರಲ್ಲಿ ಲೈಲಾ ಮಜ್ನು. ಓ, ಅಲ್ಲದಾರ. ಇವರ ಹರೀಶ್ ರಾಜ್, ನನ್ನ ಬ್ರದರ್. ಹಲೋ ಸರ್. ಇವ ಕಪಿಲ್, ಈಕಿ ಪ್ರಿಯಾ. ಯಾವಾಗಲೂ ಅಂಟ್ಕೊಂಡಿರ್ತಾರ, ಕಣ್ಣಿಗೆ ರೆಪ್ಪಿ ಅಂಟ್ಕೊಂಡಂಗ. ನಿಮ್ ಫಾದರ್ ಏನ್ ಮಾಡ್ತಿದ್ದಾರೆ? ನಮ್ ಫಾದರ್ ಬಿಸ್ನೆಸ್ ಮಾಡ್ತಿದ್ದಾರೆ. ಲಂಡನ್ ನಲ್ಲಿ ನಮ್ಮ ತಂದೆ ಬುಕ್ ಪಬ್ಲಿಷರ್ ಆಗಿದ್ದಾರೆ. ವೆರಿ ನೈಸ್. ನೈಸ್ ಮೀಟಿಂಗ್ ಯು. ನೈಸ್ ಮೀಟಿಂಗ್ ಯು. ಥ್ಯಾಂಕ್ಸ್. ಬಾಯ್. ಥ್ಯಾಂಕ್ಸ್. ಹೋಗಿ ಕುಂದರ್ರಿ, ಮತ್ತ ಕಣ್ಣಿಟ್ಕೊಂಡ. ಓಕೆ, ಬಾಯ್. ಮಾಯಗಾತಿ. ಕಾಲನ ನಿಮ್ಮ ಕೈಯಲ್ಲಿ ಭದ್ರವಾಗಿ ಹಿಡಿದಿಟ್ಕೊಂಡಿದ್ದೀರಾ, ಅದಕ್ಕೆ ನೀವು ಯಾವಾಗ್ಲೂ ಚಿಕ್ಕವರಾಗಿ ಕಾಣ್ತೀರಾ. ಕಾಲನಲ್ಲರಿ, ನಿಮ್ಮ ಪ್ರೀತಿನ ನನ್ನ ಹೃದಯದಲ್ಲಿ ಭದ್ರವಾಗಿ ಹಿಡಿದಿಟ್ಕೊಂಡಿದ್ದೀನಿ. ಪ್ರೀತಿನೂ ಒಂಥರ ಮಾಯೇನೆ. ಅದು ಜೀವನ ಪೂರ್ತಿ ಯೌವನ ಇರೋ ಹಾಗೆ ನೋಡ್ಕೊಳ್ಳೋ ಮಾಯೆ, ಅದು ನೀವೇ. ಹಾಗಾದ್ರೆ ನಾವು ಜೀವನ ಪೂರ್ತಿ ಯುವಕರ ಹಾಗೆ ಇರ್ತೀವಾ? ಪ್ರೀತಿಸ್ತಾನೆ ಇರ್ತೀವಿ. ನಿಮ್ಮ ಜೊತೆ ಸಪ್ತಪದಿ ದುಡಿತ, ನಿಮ್ಮ ಹಿಂದೆ ನಾನು ಬರುವಾಗ ನಾನು ನಿಮ್ಮ ನೆರಳು ಅನ್ಕೊಂಡಿದ್ದೆ. ಆದ್ರೆ ನೀವು ನನ್ನ ಕೈ ಹಿಡಿದು ನೀನ್ ನನ್ನ ನೆರಳಲ್ಲ, ನನ್ನ ದೇಹದ ಅರ್ಧ ಭಾಗ, ನನ್ನ ಜೀವನದ ಸಂಗಾತಿ ಅಂತ ಹೇಳಿದ್ರಿ. ಈಗ ನಿಮ್ಮಿಂದ ದೂರ ಆಗಿ ನಾನು ಅರ್ಧನೇ ಆಗಿ ಉಳ್ಕೊಂಡ್ಬಿಟ್ಟೆ. ಈಗ ಬೆಳಿಗ್ಗೆ 6:30 ಆಗ್ಲಿ, ಸಂಜೆ 5:30 ಆಗ್ಲಿ, ಮೊದಲಿನ ಹಾಗಿಲ್ಲ ರೀ. ನೀವಿಲ್ದೆ ಕಾಫಿ ಕೂಡ ಕಹಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಅಂಕಲ್, ಅಲ್ಲಿ ನೋಡಿ. ಏನಾತ್ರಿ ಬ್ರದರ್? ಏನಾಯ್ತಣ್ಣ? ನಮ್ಮ ಶ್ರೀಮತಿ ನಂದಿನಿ ಅವರಿಂದ ಲೆಟರ್ ಬಂದಿತ್ತು. ಓದ್ತಾ ಸ್ವಲ್ಪ ಹಾಗೆ ಎಮೋಷನ್ ಆಗ್ಬಿಟ್ಟೆ. 40 ವರ್ಷಗಳಲ್ಲಿ ಇದು ಮೊದಲ ಸಲ ನಾವು ಬೇರೆ ಆಗಿರೋದು.
ನಾನು ನಂದಿನಿ ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅದ ಮತ್ತ ಅತ್ತಿಗೆ ಇಲ್ಲಲ್ಲ, ಅದಕ್ಕೆ ದುಃಖ ಪಡೋಕೆ ಹತ್ಯಾರ. ನೋಡಿದ್ರ ರೀ, ಅವ್ರ ಹೆಂಡತಿ ಜೊತೆಲಿಲ್ಲ ಅಂತ ಎಷ್ಟೊಂದು ದುಃಖ ಪಡ್ತಿದ್ದಾರೆ. ನೀವು ಇದ್ದೀರಾ? ಅರ್ ಇದು ಖರೆ ಅಲ್ರಿ ಬ್ರದರ್. ಈಕಿ ನನ್ನಿಂದ ಬ್ಯಾರೆಯಾಗಿ ದೂರ ಹೋದ್ರ ನನ್ನ ಕಣ್ಣಾಗೂ ನೀರು ಬರ್ತಾವ. ನಿಜನೇನ್ರಿ? ಹೌದು ಮತ್ತ ಆನಂದ ಭಾಷ್ಪ ಬ್ರದರ್. ಜೋಕ್ ಮಾಡೋದನ್ನ ಬಿಟ್ಟು ಅವ್ರು ನೋಡಿ ಕಲೀರಿ ಹೇಗಿರ್ಬೇಕು ಅಂತ. ಹರೀಶ್ ಅಂಕಲ್ ಮದ್ವೆ ಆಗಿ 40 ವರ್ಷ ಆದ್ಮೇಲೂ ಅವ್ರ ಹೆಂಡತಿನ ನೆನ್ಸ್ಕೊಂಡು ಅಳ್ತಾ ಇದ್ದಾರೆ. ನೀನು ನನ್ನನ್ನು ಹೀಗೆ ಮಿಸ್ ಮಾಡ್ಕೋತೀಯಾ? ಮೊದಲು ಮದುವೆ ಆಗ್ಲಿ, ಆಮೇಲೆ ನೋಡೋಣ. ನೋಡಿ ಮಕ್ಕಳ, ನಿಮ್ಮ ಪ್ರೀತಿ ನಿಜವಾಗಿದ್ರೆ ನಿಮ್ಮ ಕೊನೆ ಉಸಿರಿರೋವರೆಗೂ ಅದ್ರ ಹೊಸತನ ಆಕರ್ಷಣೆ ಕಡಿಮೆ ಆಗಲ್ಲ. ಖರೇ ರೀ, ಅದಕ್ಕೆ ನಮ್ಮ ಹುಡುಗರು ರೋಮಿಯೋ ಜೂಲಿಯಟ್ ಲೈಲಾ ಮಜ್ನು ಬಿಟ್ಟ ನಿಮ್ಮ ಭಕ್ತರಾಗ್ಯಾರ. ಆಗ್ಲೇಬೇಕು. ಮತ್ತೆ ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್ ಇವರಿಬ್ರು ಒಬ್ರು ಇನ್ನೊಬ್ರು ಪ್ರೀತಿಯನ್ನು ಹಂಬಲಿಸಿ ಪ್ರಾಣ ಬಿಟ್ರು. ಆದ್ರೆ ನಮ್ಮ ಹರೀಶ್ ಅಣ್ಣ 40 ವರ್ಷಗಳಿಂದ ಅವ್ರ ಪ್ರೀತಿ ಜೊತೆನೆ ಬದುಕ್ತಿದ್ದಾರೆ. ಯಾ, ವಾಟ್ ಎ ಗ್ರೇಟ್ ಲವ್ ಸ್ಟೋರಿ. ಇಟ್ಸ್ ಬ್ಯೂಟಿಫುಲ್. ಬ್ರದರ್, ಈ ಲವ್ ಸ್ಟೋರಿ ಎಲ್ರಿಗೂ ಗುರ್ತಾಗ್ಬೇಕ್ರಿ. ಅಂದ್ರ ಇಡೀ ಜಗತ್ತಿಗೆ ತಿಳಿಬೇಕು ನೋಡ್ರಿ. ನಮ್ದು ಯಾವ ಮಹಾ ದೊಡ್ಡ ಲವ್ ಸ್ಟೋರಿ. ಎಸ್ ಅಂಕಲ್, ಯು ಮಸ್ಟ್ ರೈಟ್ ಅಬೌಟ್ ಎಕ್ಸ್ಪೀರಿಯನ್ಸ್ ಯುವರ್ ಲೈಫ್. ಅಬೌಟ್ ಯುವರ್ ವೈಫ್. ಬರೀರಣ್ಣ. ಬರೆಯೋದು ಬಹಳ ಕಷ್ಟ ಅಮ್ಮ, ಅದೊಂದು ಕಲೆ ಅದು. ಅಬೌಟ್ ಯುವರ್ ಲೈಫ್ ಅಂಕಲ್. ಎಲ್ರೂ ಬರೆಯಕ್ಕಾಗಲ್ಲ. ಕಲ್ಪಿಸ್ಕೊಂಡು ಬರಿಬೇಡಿ, ನಿಮ್ ಜೀವನದಲ್ಲಿ ಏನಾಗಿದೆಯೋ ಅದನ್ನೇ ಬರೀರಿ. ಹೌದ್ರಿ ಬ್ರದರ್. ನನಗೆ ಅಂಕಲ್ ನೀವು ಬರೀಲೇಬೇಕು. ನನಗೆ ಅಕೌಂಟ್ ಬರೆಯೋಕ್ ಗೊತ್ತು. ಇದೆಲ್ಲ ಅಂಕಲ್ ನೀವು ಬರೀಲೇಬೇಕು. ಹೌದು ಅಂಕಲ್, ನೀವು ಬರೀಲೇಬೇಕು. ವೈ ಕಾಂಟ್ ಯು ಟ್ರೈ ಅಂಕಲ್? ಹೌದು ಹರೀಶ್ ಅಣ್ಣ, ಹೌದು. ಹೌದು ಬ್ರದರ್, ಪೆನ್ನ ಕಾಗದಕ್ಕೆ ಹಚ್ಬಿಡ್ರಿ, ಬರ್ತೈತಿ ನೋಡ್ರಿ. ಎಲ್ಲಿ ಹೋಯ್ತದು? ಎಲ್ಲಿ ಹುಡುಕಿದ್ರು ಸಿಗ್ತಾನೆ ಇಲ್ಲ. ನೀವು ಡ್ರಾಯರ್ ಅಲ್ಲಿ ನೋಡ್ರಿ. ಸ್ವಲ್ಪ ಎಲ್ಲಮ್ಮ, ಏನ್ ಬೇಕಿತ್ತಪ್ಪ? ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇಟ್ಟಿದ್ದೆ, ಕಾಣಿಸ್ತಿಲ್ಲಮ್ಮ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂದ್ಮೇಲೆ ಜೋಪಾನವಾಗಿ ಇಡಬಾರ್ದಿತ್ತ? ಅದು ಜೋಪಾನವಾಗಿ ಇಟ್ಟಿದ್ದೆ ಅತ್ತೆ, ಕೈಗಳು ಜಾಸ್ತಿ ಆಯ್ತಲ್ವಾ, ಎಲ್ಲ ಅದ್ಲು ಬದಲಾಯ್ತೋ ಗೊತ್ತಾಗ್ತಿಲ್ಲ. ಅಲ್ಲ, ನನ್ ಸೂಟ್ ಕೇಸಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲಿ ಬರುತ್ತಮ್ಮ? ನೋಡ್ಲಿ ಬಿಡಮ್ಮ, ಬಟ್ಟೆ ಇಡುವಾಗ ಬಂದು ಸೇರ್ಕೊಂಡಿರಬಹುದು. ಸುಷ್ಮಾ, ಮನೆಯೆಲ್ಲ ಹುಡುಕಿದ್ದಾಯ್ತು, ಎಲ್ಲಿಟ್ಟಿದ್ಯಾ ಅಂತ ಸರಿಯಾಗಿ ಜ್ಞಾಪಿಸ್ಕೋ. ಯೂಶಲ್ ಆಗಿ ಎಲ್ಲಿರ್ತಿದ್ನೋ ಅಲ್ಲೇ ಇಟ್ಟಿದ್ದೆ. ಅಲ್ಲೇ ಇಟ್ಟಿದ್ರೆ ಎಲ್ಲೇ ಹೋಗುತ್ತೆ? ಸ್ವಲ್ಪ ನನ್ನ ಮಾತು ಕೇಳ್ತೀರಾ ನೀವು? ನನ್ಗೆ ಯಾಕೋ ಇವ್ರ ಮೇಲೆ ಡೌಟ್. ಹಾಯ್ ಮಾಮ್, ಹಾಯ್ ಡ್ಯಾಡ್. ವಾಟ್ಸ್ ಹ್ಯಾಪನಿಂಗ್? ಅರೆ ಸರಾ, ಏನಿದು? ಸರನ ನೀನ್ ಹಾಕೊಂಡೋಗಿದ್ಯಾ? ಎಸ್ ಮಾಮ್. ಹೇಳ್ಬಿಟ್ಟು ಹಾಕೊಂಡೋಗುತ್ತಾನೆ. ನೀನ್ ಬಿಚ್ಚಿಟ್ ಸ್ನಾನಕ್ಕೆ ಹೋದಾಗ ನನ್ನ ಫ್ರೆಂಡ್ ಬರ್ಡೇ ಇದೆ, ಹಾಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ ಮಾಮ್. ಹೇಳ್ಬಿಟ್ಟು ಹೋದ್ಯಾ? ನನಗೆ ಕೇಳಿಸಿಲ್ಲ ಕಣೆ. ಇದಕ್ಕೋಸ್ಕರ ಬೆಳಗ್ಗೆಯಿಂದ ಮನೆ ಎಲ್ಲ ಹುಡುಕಿದಾಯ್ತು. ಅಂದ್ರೆ ಇಷ್ಟೊತ್ತು ತನಕ ಹುಡುಕಿದ್ದು ಅಂಬರ್ ಅಮ್ಮ. ಅಂದ್ರೆ ನಾನು ಕದ್ದಿರಬಹುದು ಅಂತ ನಿಮ್ಗೆ ಅನುಮಾನನಾ? ಅಯ್ಯೋ, ನಿಮ್ಮನ್ ಕಳ್ಳಿ ಅಂತ ನಾವೇನ್ ಹೇಳಿಲ್ವಲ್ಲ. ಮಾತ್ನಲ್ಲಿ ಹೇಳಿಲ್ಲಮ್ಮ, ಆದ್ರೆ ನಡತೆನಲ್ಲಿ ತೋರ್ಸಿದ್ರಲ್ಲ. ಮನೇಲಿರೋ ವಸ್ತು ದಿಢೀರ್ ಅಂತ ನಾಪತ್ತೆ ಆದ್ರೆ ಅದ್ರಲ್ಲಿ ಅನುಮಾನ ಪಡೆದ್ರಲ್ಲಿ ತಪ್ಪೇನಿದೆ? ತಪ್ಪಿಲ್ಲಮ್ಮ, ಸೊಸೆ ಅತ್ತೆ ಮೇಲೆ ಅನುಮಾನ ಪಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಹೆತ್ತ ಮಗನೇ ತಾಯಿ ಮೇಲೆ ಅನುಮಾನ ಪಡಬಾರ್ದಾಗಿತ್ತು. ಕೇಳಿದ್ರೇನ್ರಿ? ನಮ್ಮಿಬ್ರು ಮಧ್ಯನೆ ಮಗ ಬೇರೆ ಸೊಸೆ ಬೇರೆ ಅಂತ ತಂದ್ ಹಾಕಕ್ ನೋಡ್ತಿದ್ದಾರೆ ನಿಮ್ಮಮ್ಮ. ಏನಮ್ಮ ನೀನು ಒಂದು ಸಣ್ಣ ವಿಷಯ ಇಷ್ಟು ದೊಡ್ಡದು ಮಾಡ್ತಿದ್ಯಲ್ಲ? ಯಾವುದೋ ಸಣ್ಣ ವಿಷಯ? 40 ವರ್ಷ ನನ್ನ ಜೊತೆನಲ್ಲಿ ಸಂಸಾರ ಮಾಡಿದ ನಿಮ್ಮಪ್ಪನೇ ಒಂದು ದಿನನೂ ನನ್ನ ಮೇಲೆ ಅನುಮಾನ ಪಡ್ಲಿಲ್ಲ. 4 ತಿಂಗಳು ನಿಮ್ಮ ಜೊತೆಲಿದ್ದ ಮಾತ್ರಕ್ಕೆ ನನ್ನನ್ನು ಕಳ್ಳಿಯಿಂದ ಅನುಮಾನ ಪಟ್ಬಿಟ್ರಲ್ಲಪ್ಪ. ಇದು ಸಣ್ಣ ವಿಷಯನಾ ನಿಮ್ಗೆ? ನನ್ನ ಗಂಡ ನನಗೆ ಎಲ್ಲಾರನ್ನೂ ಪ್ರೀತಿಸೋದನ್ನ ಕಲಿಸಿದಾರೆಯೇ ಹೊರತು ಕದಿಯೋದನ್ನ ಕಲಿಸ್ಲಿಲ್ಲ ಕಣೋ. ಅಂದ್ರೆ ನನ್ ಗಂಡ ನನಗೆ ಪ್ರೀತಿಸೋದನ್ನ ಕಲ್ಸ್ಕೊಟ್ಟಿಲ್ಲ ಅಂತ ತಾನೆ ನಿಮ್ ಮಾತಿನ ಅರ್ಥ? ಸುಷ್ಮಾ ಪ್ಲೀಸ್ ಸ್ಟಾಪ್ ಇಟ್. ಎನಫ್ ಇಸ್ ಎನಫ್. ಯಾಕೆ ಮಮ್ಮಿ ಏನೇನೋ ಮಾತಾಡ್ತೀಯಾ? ಯಾವಾಗ್ಲೂ ಹೀಗೆ ಹಿಂದೆ ಮುಂದೆ ಏನು ನೋಡಲ್ಲ. ಅಜ್ಜಿ ಅವ್ರ ಗಂಡನ ಬಗ್ಗೆ ಹೇಳಿದ್ರೆ ಹೊರತು ನಿನ್ ಗಂಡನ ಬಗ್ಗೆ ಅಲ್ವಲ್ಲ. ಸುಮ್ನೆ ಅಜ್ಜಿನ ಕಳ್ಳಿ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ತಪ್ಪು
ತಪ್ಪು ನಿಂದು. ದಿಸ್ ಟೂ ಮಚ್. ತಗೋ. ನೋಡಿದ್ರನ್ರಿ, ಮಗಳ ಕೈಲೇ ಬಯಸ್ಕೊಳ್ಳೋ ಹಾಗೆ ಮಾಡ್ಬಿಟ್ರು. ಈಗ ನಿಮಗ್ ಸಂತೋಷ ಆಯ್ತಾ? ಇಷ್ಟು ದಿವಸ ನಿಮ್ ಸೇವೆ ಮಾಡೋದಕ್ಕೆ ದೊಡ್ಡ ಬಹುಮಾನ ಕೊಟ್ಬಿಟ್ರಿ. ಏನಮ್ಮ ನೀನು? ಪಾಪ ಅವಳ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಹೌದಪ್ಪ, ನಿನಗೆ ಹೆಂಡತಿ ಕಣ್ಣೀರು ಕಾಣಿಸುತ್ತೆ, ಆದ್ರೆ ತಾಯಿ ಕಣ್ಣೀರು ಕಾಣಿಸೋದಿಲ್ಲ ಕಣೋ, ಕಾಣಿಸೋದಿಲ್ಲ. ತಪ್ಪು ಮಾಡಿರೋ ಹೆಂಡತಿನ ನಂಬ್ತೀಯ, ತಪ್ಪು ಮಾಡದೇ ಇರೋ ತಾಯಿನ ನಂಬಲ್ಲ ಅಲ್ಲ? ನೀನು ನನ್ನ ಮಗ ಅನ್ನೋದನ್ನ ನೀನು ಬರ್ತಿರ್ಬಹುದು, ಆದ್ರೆ ನನಗೆ ಯಾವಾಗಲೂ ನೆನಪಿರುತ್ತೆ ನಾನು ನಿನ್ ತಾಯಿ ಅಂತ. ಅಳ್ಬೇಡಿ ಅಜ್ಜಿ, ಅಳ್ಬೇಡಿ. ಅಜ್ಜಿ, ನೀವು ನನ್ನ ಜೊತೆ ನನ್ನ ರೂಮಲ್ಲಿರಿ. I'm sorry ಅಜ್ಜಿ, I'm very bad. ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ನಾನು ನಿಮ್ಮ ಮನ್ಸು ನೋಯಿಸ್ಬಿಟ್ಟೆ. ಈಗ ನನಗೆ ಅರ್ಥ ಆಯ್ತು ನೀವೆಷ್ಟು ಒಳ್ಳೆಯವರು ಅಂತ. ಐ ಆಮ್ ವೆರಿ ಸಾರಿ. ಹಲೋ ನಂದಿನಿ, ವಾಟ್ ಎ ಸರ್ಪ್ರೈಸ್. ಹೇಗಿದ್ದೀರಾ? ನನಗೆ ನೀವು ಬೇಕು. ದಯವಿಟ್ಟು ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ. ಸಾಕು ರೀ, ನನಗೆ ನನ್ನ ಮಕ್ಕಳ ಮೇಲಿದ್ದ ವ್ಯಾಮೋಹ ಹೊರಟೋಯ್ತು. ನನಗೆ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಇಲ್ಲ ರೀ, ಇಲ್ಲ ರೀ. ಬೇಡಿ ನಂದಿನಿ, ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ನಾನು ಬದುಕಿರೋವರೆಗೂ ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ಆವತ್ತು ನೀವು ಆಣೆ ಮಾಡಿ ಹೇಳಿದ್ರಿಂದ ನಾನು ನಿಮ್ಮಿಂದ ಬೇರೆ ಇರೋದಕ್ಕೆ ಒಪ್ಕೊಂಡೆ ಹೊರತು, ನನ್ನ ಮಕ್ಕಳೆಲ್ಲ ಆ ದೇವರೇ ಬಂದು ಹೇಳಿದ್ರು ನಾನು ನಿಮ್ಮಿಂದ ದೂರ ಇರ್ತಿರ್ಲಿಲ್ಲ. ಈಗ ನೀವು ಇಷ್ಟು ಹೇಳಿದ್ರಲ್ಲ, ಸಾಕು. ನಾವು ಇನ್ನೊಂದು ಕ್ಷಣನೂ ನಾವು ದೂರ ಇರೋದು ಬೇಡ. ನಾನು ಈಗಲೇ ಟ್ರೈನಲ್ಲಿ ಇಲ್ಲಿಂದ ಹೊರಡ್ತಾ ಇದ್ದೀನಿ, ನೀವು ಅಲ್ಲಿಂದ ಹೊರಡಿ. ನಾವು ಬ್ಯಾಂಗ್ಳೂರ್ ಸ್ಟೇಷನ್ನಲ್ಲಿ ಮೀಟ್ ಮಾಡೋಣ. ನಾನು ಮುಂಚೆ ಬಂದರೆ ನಿಮ್ಗೋಸ್ಕರ ಕಾಯ್ತೀನಿ, ನೀವು ಮುಂಚೆ ಬಂದರೆ ನನಗೋಸ್ಕರ ಕಾಯ್ರಿ. ಓಕೆ? ಆಯ್ತು ಆಯ್ತು ರೀ. ಬ್ರದರ್, ನೀವೇನು ಹೇಳ್ಬೇಕಾಗಿಲ್ರಿ. ಮತ್ತ ನಮಗ್ ಗೊತ್ತು ನೀವು ನಮ್ಮನ್ನು ಬಿಟ್ಟು ಹೋಗ್ತಿದ್ದೀರಾ ಅಂತ. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತೀವಿ. ಮತ್ತೆ ಯಾವಾಗ ಬರ್ತೀರಾ ಅಂಕಲ್? ನಾನು ಮತ್ತೆ ಬರ್ತೀನೋ ಇಲ್ವೋ, ಆದ್ರೆ ನಾನು ಎಲ್ಲೇ ಇದ್ರು ಹೇಗೆ ಇದ್ರು ನೀವು ನನಗೆ ಕೊಟ್ಟಿರೋ ಪ್ರೀತಿ ಅಭಿಮಾನ ಯಾವಾಗ್ಲೂ ನನ್ನ ಜೊತೆನೇ ಇರುತ್ತೆ. ನೀವುಗಳಿಲ್ದೇ ಇದ್ದಿದ್ರೆ ನಾ ಒಂಟಿತನದಲ್ಲಿ ಏನಾಗ್ತಿದ್ನೋ. ಬ್ರದರ್, ಒಂದು ಬಾಕಿ ಐತಿ ಬ್ರದರ್. ಏನಿದು? ಇದು ನಂಗೆ ಗುರುತ್ರಿ. ನೀವು ಸ್ವಾಭಿಮಾನಿ ಅದಿರಿ, ಆದ್ರೆ ನಾನು ಅಂದೇ ಹೇಳಿನಿ, ನಾನು ನಿಮ್ಮ ಕೆಸದಾಗ ಏನು ಇಟ್ರ ನೀವು ತಗೋಬೇಕು ಅಂತ. ಬೇಡ ಅನ್ಬೇಡ್ರಿ, ಇನ್ನ ತಡ ಮಾಡಬೇಡ್ರಿ. ಲಘುನ್ ಹೋಗಿ ಅತ್ಗೆನ್ ಸೇರ್ಕೊಳ್ರಿ. ಗುಡ್ ಲಕ್ ಬ್ರದರ್. ಅಜ್ಜಿ, ದಿಸ್ ಇಸ್ ಫಾರ್ ಯು. ಏನಮ್ಮ ಇದು? ವರ್ಲ್ಡ್ಸ್ ಗ್ರೇಟೆಸ್ಟ್ ಗ್ರ್ಯಾಂಡ್ ಮಾ. ಅದು ನೀವು ಅಜ್ಜಿ. ಇಷ್ಟೆಲ್ಲ ಆದ್ಮೇಲೆ ನೀವು ಮತ್ತೆ ಈ ಮನೆಗೆ ಬರಬೇಡಿ ಅಜ್ಜಿ. ನೀವು ಹೊರಡಿ ಅಜ್ಜಿ.
ನಾನ್ ನಿಂಗ್ ಒಂದ್ ಮಾತ್ ಕೇಳ ಮತ್ತೆ ನೀವ್ ಯಾವತ್ತೂ ಇಲ್ಲಿ ಬರಲ್ಲ ಅಂತ ನಂಗೆ ಗೊತ್ತು. ನಾನ್ ದೊಡ್ಡವನಾದ್ಮೇಲೆ ನೀವ್ ನನ್ ಮನೆಯಲ್ಲೇ ಬಂದಿರ್ಬೇಕು, ನನ್ ಜೊತೆಲ್ಲೇ ಇರ್ಬೇಕು. ಎಲ್ಲರೂ ನೋಡ್ತಾ ಇದ್ದಾರೆ. ನೋಡ್ಲಿ ಬಿಡಿ. ಏನ್ ಅನ್ಕೋತಾರೆ? ಪ್ರೀತಿಗೆ ಪ್ರೀತಿಸೋರ್ಗೆ ವಯಸ್ಸಾಗಲ್ಲ ಅನ್ಕೋತಾರೆ. ನೀವಿಲ್ಲದೆ ಈ 4 ತಿಂಗಳು ನನಗೆ 4 ಜನ್ಮ ಕಳೆದಾಗಾಯ್ತು. ನಾನು ಉಸಿರಾಡೋದನ್ನೇ ಮರ್ತೋಗಿದ್ದೆ. ಈಗ ನೋಡಿ, ನಿಮ್ಮ ನೋಡಿದ ಮೇಲೆ ನನ್ನ ಹೃದಯ ಮಿಡಿಯೋದಕ್ಕೆ ಶುರು ಮಾಡಿದೆ. ಮಾತಾಡೋದನ್ನ ನಿಮ್ಮ ಹತ್ರ ಕಲಿಬೇಕು. ಬರೀ ಮಾತಾಡೋದನ್ನಲ್ಲ, ಪ್ರೀತಿ ಮಾಡೋದನ್ನು. ಅಂತೂ ಎಲ್ಲರೂ ಹೊಡ್ಕೊಂಡು ಹೈದರಾಬಾದಿಗೆ ಬಂದ್ಬಿಟ್ರಿ. ಆದ್ರೆ ಅಪ್ಪ ಅಮ್ಮನೇ ಸಿಕ್ಕಿಲ್ವಲ್ಲ? ಅಪ್ಪ ಅಮ್ಮ ಸಿಕ್ಕೋ ಕಾಲ ಹತ್ರ ಬಂದಿದೆ. ರಾಹುಲ್, ಪೇಪರ್ ನೋಡಿದ್ಯಾ? ಇಲ್ಲ. ಎಲ್ಲಾ ಪತ್ರಿಕೆಯಲ್ಲೂ ಅಪ್ಪಂದೇ ಸುದ್ದಿ. ಡ್ಯಾಡ್ ಬರೆದಿರೋ ಈ ಬಂಧನ ಪುಸ್ತಕ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಬೆಸ್ಟ್ ಸೆಲ್ಲರ್ ಹೆಸರು ಮಾಡಿದೆ. ಡ್ಯಾಡ್ ಲಕ್ಷಗಳಲ್ಲಿ ಸಂಪಾದಿಸ್ತಾ ಇದ್ದಾರೆ. ಸೋ ವಾಟ್? ನಮಗಂತೂ 1 ಪೈಸಾನು ಸಿಕ್ಕಲ್ಲ. ಯಾಕಪ್ಪ? ಎಲ್ಲ ನಿಮ್ಗಳ ಆಶೀರ್ವಾದ. ನಾವೇನಂತ ಅನ್ಯಾಯ ಮಾಡಿದೀವಿ ಅವ್ರಿಗೆ? ಏನ್ ಮಾಡಿದಿರೋ ಯಾರಿಗ್ ಗೊತ್ತು? ನೋಡು ಹೇಗೆ ಮಾತಾಡ್ತಾನೆ ಅಂತ. ನೀನ್ ಅಪ್ಪ ಅಮ್ಮನ ಕರ್ಕೊಂಡ್ ಇಲ್ಲಿ ಇಟ್ಕೋಬೇಕಾಗಿರೋದು, ಗೊತ್ತಾಗಿರೋದು ಕಷ್ಟ. ನೀವು ನೆಟ್ಟಿಗೆ ಇಟ್ಕೊಂಡಿದ್ರೆ ಅವ್ರು ಇಲ್ಲಿಗೆ ಬಂದಿರೋ. ಒಂದ್ ನಿಮಿಷ ಬಾವ. ರಾಹುಲ್, ನಾವೇ ಜಗಳಾಡೋ ಟೈಮ್ ಅಲ್ಲ ಇದು. ಎಸ್, ಶೀ ಇಸ್ ರೈಟ್. ಮುನ್ಸ್ಕೊಂಡು ಹೋಗಿರೋರ್ನ ವಲ್ಸ್ಕೊಳ್ಳೋ ಟೈಮ್ ಇದು. ಹೌದು, ಇವಾಗ ನಾವೆಲ್ಲ ಹೋಗಿ ಅತ್ತೆ ಮಾವನ ವಲ್ಸ್ಕೋಬೇಕು. ಎಲ್ರು ಬೆಂಗಳೂರಿಗೆ ಹೋಗೋಣ. ಹೋಗೋಣ. ಸ್ಟಾಪ್ ಇಟ್. ವಿವೇಕ್, ಬಾ ಅಜ್ಜಿ ತಾತ ನೋಡಕ್ ಹೋಗೋಣ. ನಾನ್ ನಿಮ್ ಜೊತೆ ಬರಲ್ಲ. ರಮ್ಯಾ, ಕ್ವಿಕ್. ನಿಮ್ಗಳ ಜೊತೆ ಬರಲ್ಲ. ನೀವೆಲ್ಲ ಸರಿ ಇಲ್ಲ. ನೀವೆಲ್ಲ ಅವ್ರ ಹತ್ರ ಕ್ಷಮೆ ಕೇಳಕ್ ಹೋಗ್ತಿಲ್ಲ, ದುಡ್ಡು ಕೇಳಕ್ ಹೋಗ್ತಾ ಇದ್ದೀರಾ. ಸೂಪರ್ ಅಜ್ಜಿ ತಾತನ ನಮ್ಮಿಂದ ದೂರ ಮಾಡಿದೆ. ಐ ಹೇಟ್ ಯು ಆಲ್. ಮೀ ಟು. ಅವರಿಬ್ರು ಬೇರೆ ಇದ್ದು ಮತ್ತೆ ಕಣ್ಣೀರ್ ಹಾಕಂದ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲ. ಅರ್ಥ ಆಯ್ತಾ? ಜೀವನ ಅನ್ನೋದೊಂದು ಮರ ಇದ್ದಾಗೆ. ತಂದೆ ತಾಯಿಗಳು ಆ ಮರದ ಬೇರು. ಮರ ಎಷ್ಟೇ ದೊಡ್ಡದಾಗಿರಬಹುದು, ಅದರ ಹಸಿರು ಎಷ್ಟೇ ಸಮೃದ್ಧವಾಗಿರ್ಬೋದು, ಆದರೆ ಅದರ ಬೇರನ್ನ ಕತ್ತರಿಸಿದ್ರೆ ಆ ಮರ ಬದುಕೋಕೆ ಸಾಧ್ಯನಾ? ಒಬ್ಬ ತಂದೆ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ ಒಂದೊಂದು ಪೈಸಾನು ತನ್ನ ಮಕ್ಕಳ ಸಂತೋಷಕ್ಕೋಸ್ಕರ, ಭವಿಷ್ಯಕ್ಕೋಸ್ಕರ ನಗ್ನಗ್ತಾ ಖರ್ಚು ಮಾಡುವಾಗ ಅದೇ ಮಗ ತನ್ನ ತಂದೆಗೆ ಕಣ್ಣು ಮಂಜಾದಾಗ ಬೆಳಕು ತೋರಿಸೋದಕ್ಕೆ ಯಾಕೆ ತಿರಸ್ಕಾರ ಮಾಡ್ತಾನೆ? ಒಬ್ಬ ತಂದೆ
ತನ್ನ ಮಗ ಜೀವನದ ಹೆಜ್ಜೆ ಇಡೋದಕ್ಕೆ ಸಹಾಯ ಮಾಡೋವಾಗ ಅದೇ ಮಗ ತನ್ನ ತಂದೆ ಜೀವನದ ಕೊನೆ ಹೆಜ್ಜೆ ಇಡಬೇಕಾದ್ರೆ ಯಾಕೆ ಅವನಿಗೆ ಆಶ್ರಯ ಕೊಡೋದಿಲ್ಲ? ಜೀವನ ಪೂರ್ತಿ ಮಕ್ಕಳಿಗೋಸ್ಕರ ತಮ್ಮ ಸುಖ ಸಂತೋಷನ ದಾರಿಯರು ಹೆತ್ತವರಿಗೆ ಯಾವ ಅಪರಾಧಕ್ಕೋಸ್ಕರ ಈ ಕಣ್ಣೀರು ಒಂಟಿತನದ ಶಿಕ್ಷೆ ಕೊಡ್ತಾರೆ? ಇವ್ರಿಗೆ ಪ್ರೀತಿ ಕೊಡಕ್ಕಾಗಲ್ಲ ಅಂದಮೇಲೆ ನಮ್ಮ ಪ್ರೀತಿನ ನಮ್ಮಿಂದ ಕಿತ್ಕೊಳ್ಳೋ ಅಧಿಕಾರನ ಇವ್ರು ಯಾರು ಕೊಟ್ಟಿದ್ದು? ಈ ಮಕ್ಕಳು ತಮ್ಮನ್ನು ತಾವು ಏನು ಅಂತ ತಿಳ್ಕೊಂಡಿದ್ದಾರೆ. ಯಾವ ತಂದೆ ತಾಯಿಗಳನ್ನ ಆ ದೇವರು ಪ್ರೀತಿ ಅನ್ನೋ ಬಂಧನದಲ್ಲಿ ಒಟ್ಟಾಗಿ ಬೆಸ್ತಿದಾನೋ ಅವರನ್ನ 2 ಭಾಗ ಮಾಡಿ ಹಂಚಿಕೊಂಡು ಒಂಟಿತನದಲ್ಲಿ ಕೊರಗಿಸೋದು ನ್ಯಾಯನ? ಇದಕ್ಕೆನಾ ತಂದೆ ತಾಯಿಗಳು 100 ದೇವರಿಗೆ ಹರಕೆ ಹೊತ್ತು ಮಕ್ಕಳನ್ನ ಪಡೆಯೋದು? ಈ ಒಂದು ದಿವಸಕ್ಕೆನಾ? ಬಹುಶಃ ಈ ಮಕ್ಕಳಿಗೆ ಗೊತ್ತಿಲ್ಲ, ನಮ್ಮ ಇವತ್ತು ನಾಳೆ ಅವ್ರದ್ದಾಗುತ್ತೆ. ಇವತ್ತು ನಮಗೆ ವಯಸ್ಸಾದಾಗೆ ನಾಳೆ ಅವ್ರಿಗೂ ವಯಸ್ಸಾಗುತ್ತೆ. ಇವತ್ತು ನಾವು ಕೇಳ್ತಾರೋ ಪ್ರಶ್ನೆಗಳ ನಾಳೆ ಅವರು ಕೇಳ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ತಂದೆ ತಾಯಿಗಳ ಬೆಲೆ ಏನು, ಅವ್ರ ಫೀಲಿಂಗ್ಸ್ ಏನು ಅಂತ. ಹಾಗೆ ನಮ್ಮಂಥ ಮೂರ್ಖ ತಂದೆ ತಾಯಿಗಳಿಗೆ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳುಗಳು ಬೇಕು, ಅವ್ರನ್ನ ಸಾಕಬೇಕು, ಬೆಳೆಸ್ಬೇಕು, ಓದಿಸ್ಬೇಕು, ಎಲ್ಲನೂ ಮಾಡಬೇಕು. ಆದರೆ ಅವ್ರನ್ನ ದಡ ಸೇರಿಸೋ ಆವೇಶದಲ್ಲಿ ನಾವು ಮುಳುಗೋಬಾರ್ದು. ಮಾತಾಡೋಕ್ಕೂ ಬರದೆ, ತಿನ್ನೋಕ್ಕೂ ಬರದೆ, ನಡೆಯೋಕ್ಕೂ ಬರದೆ ಇರೋ ಮಕ್ಕಳಿಗೆ ಬದುಕೋದನ್ನು ಕಲಿಸೋ ನಾವೇ ಬದುಕೋದನ್ನು ಕಲಿತಿದ್ರೆ ಹೇಗೆ? ಕಾಲ ಬದಲಾದಾಗೆ, ಮಕ್ಕಳು ಬದಲಾದಾಗೆ ತಂದೆ ತಾಯಿಗಳು ಬದಲಾಗಬೇಕು. ಯಾರ ಮೇಲೆ ಯಾವ ನಿರೀಕ್ಷೆನೂ ಇಟ್ಕೋಬಾರ್ದು. ಎಕ್ಸ್ಪೆಕ್ಟೇಷನ್ ಇರೋ ಕಡೆ ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ. ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಹೆಗಲಿಗೆ ಹೆಗಲು ಕೊಟ್ಟು ಬದುಕಿನ ಕೊನೆ ಪಯಣಕ್ಕೆ ಸಿದ್ಧ ಆಗಬೇಕು. ಆ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತ. ಜೀವನ ನನಗೆ ಎಂಥ ಸಂಗಾತಿನ ಕೊಟ್ಟಿದೆ ಅಂದರೆ, ಅವ್ರ ಜೊತೆ ಹೆಜ್ಜೆ ಹಾಕ್ತಾ ಹಾಕ್ತಾ ನನಗೆ ವಯಸ್ಸಾಗಿದೆ ಅನ್ನೋದೇ ಮರ್ತೋಗಿತ್ತು. ಆಕೆ ನನ್ನ ಶ್ರೀಮತಿ ಮಾತ್ರ ಅಲ್ಲ, ನನ್ನ 2ನೇ ತಾಯಿ. ಅದೃಷ್ಟವಂತರು ಮಾತ್ರ ಸಿಗ್ತಾರೆ. ಎಲ್ಲರೂ ಹೆಂಡತಿನ ಪ್ರೀತಿಸ್ತಾರೆ, ಆದರೆ ಅದನ್ನು ಯಾವತ್ತೂ ಹೇಳ್ಕೊಳ್ಳೋದಿಲ್ಲ ಅಥವಾ ತೋರಿಸ್ಕೊಳ್ಳೋದಿಲ್ಲ. ನಾನು ಖಂಡಿತ ಅಂತ ತಪ್ಪು ಮಾಡಲ್ಲ. ನಂದಿನಿ ಅವರೇ, ಐ ಲವ್ ಯು ವೆರಿ ಮಚ್. ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ತುಂಬ ಪ್ರೀತಿಸ್ತೀನಿ. ನೀವಿದ್ರೆ ನಾನು, ನೀವಿದ್ರೆ ಎಲ್ಲ, ಇದ್ದಿದ್ರೆ ಏನೂ ಇಲ್ಲ, ಏನೇನೂ ಇಲ್ಲ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದೇರ್. ಸಾರಿ, ವೆರಿ ಸಾರಿ. ನಿಮ್ಗಳ ಹತ್ರ ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಇವತ್ತೇ ನೀವು ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಮನೆಯವರ ಹತ್ರ ನಿಮ್ಮ ಪ್ರೀತಿನ ಹಂಚ್ಕೊಳ್ಳಿ. ಐ ಲವ್ ಯು ಅಂತ ಹೇಳಿ. ಅವ್ರು ಎಷ್ಟು ಸಂತೋಷ ಪಡ್ತಾರೆ ನೋಡಿ. ನಮಸ್ಕಾರ. ಡ್ಯಾಡಿ, ನಮ್ಮ
ಅವನು ಕ್ಷಮಿಸ್ಬಿಡಿ ಡ್ಯಾಡ್. ವಿ ಆರ್ ಸಾರಿ ಡ್ಯಾಡ್, ಪ್ಲೀಸ್. ಮಕ್ಕಳು ಏನೇ ತಪ್ಪು ಮಾಡಿದ್ರು ತಾಯಿ ಕ್ಷಮಿಸ್ತಾಳಂತೆ, ನೀವು ನಮ್ಮನ್ನ ಕ್ಷಮಿಸೋದಿಲ್ವೇನಮ್ಮ? ಒಬ್ಬ ತಾಯಿಯಾಗಿ ಬಹುಶಃ ನಾನು ನಿಮ್ಮನ್ನ ಕ್ಷಮಿಸ್ತೀನಿ, ಆದ್ರೆ ಒಬ್ಬ ಹೆಂಡತಿಯಾಗಿ ನನ್ನ ಗಂಡನ ಕಣ್ಣೀರಿಗೆ ಕಾರಣವಾಗಿರೋ ನಿಮ್ಮನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಸರ್, ಬೈ ಚಾನ್ಸ್ ಈ ಬಂಧನ ನಿಮ್ಮ ಜೀವನದ ಕಥೆ ಆಗಿದ್ರೆ ಏನ್ ಮಾಡ್ತಿದ್ರಿ? ಯಾವ ಮಕ್ಕಳು ತಂದೆ ತಾಯಿಗಳನ್ನ ಗೌರವಿಸೋದಿಲ್ವೋ, ಆಸರೆ ಕೊಡೋದಿಲ್ವೋ, ಪ್ರೀತಿಸೋದಿಲ್ವೋ ಅಂಥ ಮಕ್ಕಳನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಆಟೋಗ್ರಾಫ್ ಪ್ಲೀಸ್. ಅರೆ ಗುಂಡ